ಚಂದುಗೆ ಈ ವಿಷಯ ಏನು ಹೇಳಿಲ್ಲ ಅವಳು ಇನ್ನೂ. ಅದಕ್ಕೆ ಅವನೊಂದು ಸ್ವಲ್ಪ ಆರಾಮಾಗಿದ್ದಾನೆ. ಹೇಳಿಲ್ಲ. ಈ ವಿಷಯ ಇನ್ನೂ ಮುಚ್ಚಿಟ್ಟಿದ್ದಾಳೆ. ಇನ್ನೂ ಅವನಿಗೆ ಗೊತ್ತಾಗ್ಲಿ. ಅವನಿಗೆ ಗೊತ್ತಾದಾಗ ಚಂದಕ್ಕೆ ಗೋಳಾಡಬೇಕು. ಅವಾಗ ಗೊತ್ತಾಗುತ್ತೆ ಹೇಳೋರುತ್ತು ಅಕ್ಕ. ನನ್ನ ಕಸನಾದರೂ ಹೊಡ್ಕೊಂಡು ಬರ್ತೀನಮ್ಮ ಒಳಗಿಂದನ. ಹೋಗಿ ಅಮ್ಮ ಬರೋಷ್ಟೊತ್ತಿಗೆ ಕಸ ಆದರೂ ಹೊಡ್ಕೊಂಬರ್ತೀನಿ. ಅಜ್ಜಿ ಎಲ್ಲ ಹೋಗೈತೆ, ಅದಕ್ಕೆ ಕಸ ಹೊಡಿತೀನಿ. ಕೂತ್ಕೊಂಡಿರ್ತೀಯಾ? ಕೂತ್ಕೊಂಡಿರ್ತೀನಿ, ಬೇಜಾರಾಗುತ್ತೆ. ಫೋನ್ ಕೊಡಿರುತ್ತು ಅಕ್ಕ. ಫೋನ್ ನೋಡ್ತಾ ಇರ್ತೀನಿ. ನಮ್ಮ ಅಪ್ಪ ಬರೋವರೆಗೂ ನನಗೆ ಬೇಜಾರು. ಫೋನ್ ಇರೋದಿಲ್ವಾ ನಮ್ಮ ಮನೆಗೆ? ಅಮ್ಮನೂ ತೊಗೊಂಡೋಗುತ್ತೆ, ಅಪ್ಪನೂ ತೊಗೊಂಡೋಗುತ್ತಾ? ಬೇಜಾರು. ಅದಕ್ಕೆ ಒಂದು 5 ನಿಮಿಷ ಕೊಡಿ, ನಾನು ಫೋನ್ ನೋಡ್ತಾ ಇರ್ತೀನಿ. ತಗೋ ಸ್ನೇಹ, ಇಲ್ಲೇ ಕೂತ್ಕೊಂಡಿರೋ, ಕಸ ಹೊಡ್ಕೊಂಬರ್ತೀನಿ. ಸರಿ ಆಯ್ತು ಋತು ಅಕ್ಕ. ಸ್ಟೇಟಸ್ಗೆ ಏನು ಹಾಕಿದ್ದಾನೆ ಹುಡುಗ ನೋಡೋಣ. ಅವನು ನನ್ನ ತುಂಬ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೇ ನಾನು ಋತಕ್ಕನ ಫೋನಲ್ಲಿ ದಿನ ಸ್ಟೇಟಸ್ಸು ಅವ್ನ ಫೋಟೋ ಡೈಲಿ ನೋಡ್ತಾ ಇರ್ತೀನಿ ಋತಕ್ಕನ ಫೋನಲ್ಲಿ. ಆದರೆ ನಾನೇನು ಮಾತಾಡೋದಕ್ಕೆ ಹೋಗೋದಿಲ್ಲ, ಏನಿಲ್ಲ. ಅದೇ ಎಕ್ಸಾಮ್ ಮುಗಿತವೆ ಇನ್ನೇನು. ವಾರದೊಳಗೆ ಎಕ್ಸಾಮ್ ಮುಗಿದ ತಕ್ಷಣ ಅಮ್ಮ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳೈತೆ. ಒಳ್ಳೆ ಹುಡುಗ ಕಣಮ್ಮ, ಅವನಿಗೆ ನೀನು ಮದುವೆ ಆಗು. ಶಾಂತಮ್ಮ ಅವರು ಒಳ್ಳೆಯವರು ಅಂತ ಹೇಳೈತೆ. ಶಾಂತಮ್ಮಜ್ಜಿ ಒಳ್ಳೆಯವರಲ್ಲ, ಅದಕ್ಕೇ ಇಲ್ಲಿಗೆ ಕರ್ಕೊಂಬರ್ತೀವಿ, ಇಲ್ಲೇ ಇಟ್ಕೊತೀವಿ, ಇಲ್ಲೇ ಮದುವೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಅದಕ್ಕೆ ಎಕ್ಸಾಮ್ ಮುಗಿದ್ಮೇಲೆ ನಂಬೇಕಾದ್ರೆ ಮುಂದಕ್ಕೆ ಓದಿಸೋದಾದರೆ ನಾನೇ ಓದಿಸ್ತೀನಿ ಅಂತ ಒಪ್ಕೊಂಡಿದ್ದಾನಂತೆ ಹುಡುಗ. ಅವ್ರ ಅಮ್ಮನೂ ಒಪ್ಕೊಂಡಿದೆಯಂತೆ. ಅದಕ್ಕೇನೆ ನೋಡೋಣ, ಇವು ಎಕ್ಸಾಮ್ ಮುಗಿದ್ಮೇಲೆ ನಾನು ಮದುವೆ ಆಗಿದ್ಮೇಲೂ ಓದ್ಬೋದು. ಮುಂದಕ್ಕೆ ಮದುವೆ ಆದಮೇಲೂ ಓದ್ತೀನಿ ನಾನು. ಎಂಥ ಮೆಸೇಜ್ ಹಾಕಿ. ಹಾಯ್ ಹಾಯ್ ಋತು. ಋತು ಅಲ್ಲ, ನಾನು ಸ್ನೇಹ. ಸ್ನೇಹ. ಋತು ಅಕ್ಕನ ಫೋನ್ ನಾನು ಇಟ್ಕೊಂಡಿದ್ದೀನಿ. ನಾನು ವಿಡಿಯೋ ಕಾಲ್ ಮಾಡಿ. ಇಲ್ಲಪ್ಪ, ನನಗೆ ಭಯ ಆಗ್ತೈತೆ ಈ ವಿಡಿಯೋ ಕಾಲ್ ಮಾಡೋದಕ್ಕೆ. ಪ್ಲೀಸ್ ವಾಯ್ಸ್ ಮೆಸೇಜ್ ಮಾಡ್ತೀನಿ ನೋಡಿ. ನಾನೇ ಸ್ನೇಹ. ಮತ್ತು ನಿಮ್ಮ ಅಜ್ಜಿಯವರು ನಮ್ಮ ಮನೆಗೆ ಬಂದಿದ್ದರು. ಬೆಳಗ್ಗೆ ಬಂದು ಕೇಳಿದ್ರು, ಎಕ್ಸಾಮ್ ಮುಗಿತಾವಂತೆ ಕಲಾ, ಎಕ್ಸಾಮ್ ಮುಗಿದ್ಮೇಲೆ ನನ್ನ ಮೊಮ್ಮಗನೇ ಓದಿಸ್ತಾನೆ, ನನ್ನ ಮೊಮ್ಮಗನಿಗೆ ಕೊಟ್ಟು ಮದುವೆ ಮಾಡಿ ಅಂತೇಳಿ ಶಾಂತಜ್ಜಿ ನಮ್ಮ ಮನೆಗೆ ಬಂದಿದ್ದರು. ಅದಕ್ಕೇ ನಾನು ನಿಮಗೆ ಮೆಸೇಜ್ ಮಾಡ್ತಾಯಿದ್ದೀನಿ. ನಾನು ಇನ್ನೂ ಓದಬೇಕು ಪ್ಲೀಸ್. ಅದಕ್ಕೇ ಇನ್ನೂ ಸ್ವಲ್ಪ ದಿನ ಮದುವೆ ಬೇಡ. ಇಲ್ಲಿ ನೋಡಿ, ನಾನು ನಿಮ್ಮನ್ನು ಖಂಡಿತ ಓದಿಸ್ತೀನಿ. ಮದುವೆ ಆದಮೇಲಂತೂ ನಾನು ಮಿಸ್ ಮಾಡೋದಿಲ್ಲ. ನಾನು ಓದಿಸ್ತೀನಿ. ನಾನು ಬಂದು ಅಲ್ಲೇ ಇರ್ತೀನಿ ನಮ್ಮ ಅಜ್ಜಿ ನೋಡಿಕೊಂಡು. ಅಮ್ಮ ಹೇಳೈತೆ, ನೀನು ಅಲ್ಲೇ ಇದ್ಬಿಡಪ್ಪ ಅಜ್ಜಿನ ನೋಡಿಕೊಂಡು ಅಂತ ಹೇಳಿ. ಅಜ್ಜಿಗೆ ಗಂಡು ಮಕ್ಕಳಿಲ್ವಲ್ಲ, ಅದಕ್ಕೆ ಅಲ್ಲೇ ಇರೋದಕ್ಕೆ ಹೇಳಿದ್ದಾರೆ. ನಾನು ಅಲ್ಲೇ ಬರ್ತೀನಿ. ನಿಮ್ಮಪ್ಪ ನಿಮ್ಮಮ್ಮನೂ ನೀವು ನೋಡ್ಕೋಬೋದು, ನಾನು ನಮ್ಮ ಅಜ್ಜಿನ ನೋಡ್ಕೋಬೋದು. ಅದಕ್ಕಾಗಿನ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಇವಾಗ ಚೆನ್ನಾಗಿ ದುಡಿತೀನಿ. ಖಂಡಿತ ಓದಿಸ್ತೀನಿ. ಮುಂದೆ ಓದೋದಾದರೆ ನೀವು ಎಲ್ಲಿವರೆಗೂ ಓದ್ತೀವಿ ಅಂತ ಹೇಳ್ತೀರೋ ಅಲ್ಲಿವರೆಗೂ ನಾನು ಖಂಡಿತ ಓದಿಸ್ತೀನಿ. ಓದಬೇಕಂತ ನನಗೆ ತುಂಬ ಆಸೆ ಐತೆ. ಅದಕ್ಕೋಸ್ಕರ ನಿಮ್ಮ ಅಜ್ಜಿ ಮಾತಾಡಿದ್ರು ಅಲ್ಲ, ಮುಂದೆ ಒಂದು ದಿವಸ ನಾವು ಮದುವೆ ಆಗೋಣ. ಇವಾಗ ಸದ್ಯಕ್ಕೆ ಮದುವೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಇನ್ನೂ ಓದಬೇಕು ಪ್ಲೀಸ್. ನಮ್ಮ ಅಮ್ಮನಿಗೆ ನಾನು ಹೇಳ್ತೀನಿ, ನೀವು ಇಷ್ಟೊಂದು ಬಲವಂತ ಮಾಡಿದ್ರೆ ನಮ್ಮಮ್ಮ ಒಳ್ಳೆಯವರು, ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಫೋನ್ ಮಾಡಿ ಮಾತಾಡೋಣ. ಬೇಡ ಬಿಡಿ, ಫೋನೆಲ್ಲ ಮಾತಾಡಿದ್ರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ. ಏನೋ ಬೇಡ, ಸುಮ್ಮನೆ ನಾನು ವಾಯ್ಸ್ ಮೆಸೇಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಮದುವೆ ಎಲ್ಲ ಏನೂ ಬೇಡ, ಸ್ವಲ್ಪ ದಿನ ನಾನು ಓದಬೇಕು ಪ್ಲೀಸ್. ನನಗೆ ಮದುವೆ ಇಷ್ಟ ಇಲ್ಲ, ಕ್ಯಾನ್ಸಲ್ ಮಾಡಿ. ಅಮ್ಮ ಹೇಳ್ತು ಬೆಳಿಗ್ಗೆ, ಕೊಡ್ತೀನಪ್ಪ ಅವ್ರಿಗೆ ಮದುವೆ ಆಗಮ್ಮ. ಒಳ್ಳೆ ಹುಡುಗ ಚೆನ್ನಾಗಿ ದುಡಿತಾನೆ, ಶಾಂತಮ್ಮನ ಮೇಲೆ ನಂಬಿಕೆ ಇಟ್ಕೊಡ್ತೀನಿ. ಒಳ್ಳೆ ಮನುಷ್ಯರು, ಇನ್ನೂವರೆಗೂ ಆಗೈತೆ ನಮ್ಮೂರಾಗೆ ಒಬ್ಬರು ಬಾಯಿಗೆ ಬಂದಿಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಶಾಂತಮ್ಮ ಇಂಥವಳಂತ ಅನ್ನಿಸ್ಕೊಂಡಿಲ್ಲ. ಮೊಮ್ಮಗನು ಒಳ್ಳೆಯವನೇ, ಒಳ್ಳೆ ಬುದ್ಧಿ ಕಲ್ತಿದ್ದಾನೆ, ಇವಾಗ ಚೆನ್ನಾಗಿ ದುಡಿತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನ ನಾನು ಒಂದು ಒಳ್ಳೆಯವರು ಅಂತ ಹೇಳಿದ್ಕೆ ಒಂದು ಆಗಬೇಕು ಅನ್ನೋದು ಒಂದು ಕಡೆಗೆ ಐತೆ. ಒಂದು ಕಡೆ ತುಂಬಾ ನನಗೆ ಓದಬೇಕು ಅಂತ ಇನ್ನೊಂದು ಕಡೆಗೆ ಅನ್ನಿಸ್ತಾ ಐತೆ. ಅದಕ್ಕಾಗಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸರಿ ಆಯಿತು, ಫೋನ್ ಮಾಡಿ. ಫೋನು ಯಾರೋ ಗೊತ್ತಿಲ್ಲ ನೋಡಿ. ಅಕ್ಕ ಪ್ಲೀಸ್ ಕೊಡಕ್ಕ, ಇಲ್ಲಿ ಒಂದು 5 ನಿಮಿಷ ನಾನೆಲ್ಲ ಡಿಲೀಟ್ ಮಾಡ್ಕೊಡ್ತೀನಿ. ಕೊಡಕ್ಕ. ಮೆಸೇಜ್ ಮಾಡಿದ್ಯಾ ಸಮರ್ಥಗೆ? ಯಾಕೆ ಈ ರೀತಿ ಮಾಡಿದೆ ಗೊತ್ತಾಗೋದಿಲ್ವ ಸ್ನೇಹ? ಫೋನು ನೀನು ಏನಕ್ಕೆ ಇಸ್ಕೊಂಡೆ? ನೋಡೋದಕ್ಕಂತ ತಾನೇ ಇಸ್ಕೊಂಡಿದ್ದು, ನೋಡಬೇಕಷ್ಟೇ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾಳೆಗೆ ನನ್ನ ತಲೆ ಮೇಲೆ ಬರುತ್ತೆ. ನೀನು ನೀನೊಂದು 5 ನಿಮಿಷ ಏನೋ ನೋಡ್ತೀಯಾ, ಬೇಜಾರಕ್ಕಂತ ಕೊಟ್ಟರೆ ಈ ರೀತಿನ ಮಾಡೋದು? ಯಾಕೆ ಮೆಸೇಜ್ ಮಾಡೋದಕ್ಕೆ ಹೋದೆ ಸಮರ್ಥಗೆ? ನೀನು ನನ್ನ ಮದುವೆನೇ ಆಗೋದಿಲ್ಲ ಅಂತ ಹೇಳ್ತಾ ಇರೋಳು, ಯಾಕೆ ಸುಮ್ಮನೆ ನೀನು ಹಿಂಗೆಲ್ಲ ಮೆಸೇಜ್ ಎಲ್ಲ ಮಾಡೋದಕ್ಕೆ ಹೋಗ್ತೀಯಾ? ಅಲ್ಲ ಋತುಕ, ಅದು ಏನಂತಂದರೆ ನಾನು ಇಲ್ಲೋಡಿಲಿ, ನಾನು ಏನಕ್ಕಂತಂದರೆ ಅದೇನು ಮದುವೆ ಮಾಡ್ತೀನಿ, ಅವ್ರಿಗೆ ಕೊಟ್ಟು ಅವನ್ನೇ ಮದುವೆ ಆಗಮ್ಮ ಅಂತ ಹೇಳಿ ಅಮ್ಮ ಹೇಳ್ತಾ. ಅದಕ್ಕೆ ನಾನು ಇನ್ನೂ ಓದ್ತೀನಿ ಕಣಮ್ಮ, ಎಕ್ಸಾಮ್ ಮುಗಿದ ಮೇಲೆ ಇನ್ನೂ ಓದ್ತೀನಿ, ನಾನು ಇನ್ನೂ ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಏನಂತು, ಇಲ್ಲ ಕಣಮ್ಮ ಅವರೇ ಓದಿಸ್ತಾರೆ, ಆಗು ಒಳ್ಳೆ
ನನಗೆ ಸಿಗ್ತೀಯಾ ಒಬ್ಬನೇ ಮಗ ಅಂತ ಹೇಳಿ ಹೇಳ್ತು. ಅಪ್ಪನೂ ಅದಕ್ಕೆ ಅತ್ಲಾಗೆ ಆಗ್ಬಿಡಮ್ಮ ಅಂತ ಹೇಳ್ತು. ಅದಕ್ಕೆ ನಾನು ಇನ್ನೂ ಆಗೋದಿಲ್ಲ ಅಂತೇಳಿ ಸಮರ್ಥಂಗೆ ಮೆಸೇಜ್ ಮಾಡಿದ್ದೆ ಅಷ್ಟೇ, ಬೇರೆ ಏನು ಮೆಸೇಜ್ ಮಾಡಿಲ್ಲ ಅಕ್ಕ. ನೋಡು ಹೆಂಗೆ ಅಂತಂದರೆ ಸ್ನೇಹ, ಅತ್ಲಾಗೆ ಅಂದಮೇಲೆ ಇಷ್ಟನೋ ಪಡೋ ಥರನೂ ಇಲ್ಲ, ಮದುವೆ ಆಗೋದಿಲ್ಲ ಅಂತ ಹೇಳ್ತೀಯ. ಇಷ್ಟ ಐತೆ ಅನ್ನೋ ಥರ ಆಗಲೆಲ್ಲ ಫೋನ್ ಇಸ್ಕೊಂಡು ನೋಡೋದು, ನಾನೇನು ಅಬ್ಸರ್ವ್ ಮಾಡೋದಿಲ್ಲ ಅಂತ ಅನ್ಕೊಂಡ. ಆಗಲೆಲ್ಲ ಫೋಟೋ ನೋಡೋದು ಆ ರೀತಿನೂ ಮಾಡ್ತಾ ಇದೀಯ ನೀನು. ಡಿ ಪಿ ನೋಡ್ತಾ ಇದೀಯಾ, ಸ್ಟೇಟಸ್ ನೋಡ್ತಾ ಇದೀಯಾ, ಎಲ್ಲ ನೋಡ್ತಾ ಇದೀಯಾ ಅಂತ ಗೊತ್ತು. ಇಷ್ಟೊಂದು ಇದು ಮಾಡಬಾರ್ದು, ಇಷ್ಟೊಂದು ಬಾಯ ಇಕ್ಕಮ್ಮಕ್ಕೆ ಹೋಗ್ಬಾರ್ದು. ಇವಾಗ ಒಳ್ಳೆ ಹುಡುಗ ಆಗ್ತೀಯಾ, ನಿಮ್ಮ ಅಮ್ಮನೇ ಹೇಳೈತಾನೆ ಬೆಳಗ್ಗೆ ಹೇಳಿದೆ ಅಂತ ಹೇಳ್ತೀಯ. ಸುಮ್ಮನೆ ಮದುವೆ ಆಗ್ಬಿಡೋದು ಒಳ್ಳೇದು. ನೀನು ನೋಡು, ಸುಮ್ಮನೆ ಮದುವೆ ಆಗ್ಬಿಡು, ನಿಮ್ಮಮ್ಮ ಹೇಳೈತೆ ಅಂತ ಹೇಳ್ತಾ ಇದೆಯಲ್ಲ. ಯಾಕೆ ಋತು, ಯಾಕೆ ಬೈತಾ ಇದೆಯಾ? ಅಲ್ಲ ನೋಡು ಶೌರ್ಯ ಮಾವ, ಇವಳು ನನ್ನ ಫೋನಲ್ಲಿ ಸಮರ್ಥಗೆ ಮೆಸೇಜ್ ಮಾಡ್ತಾ ಇದ್ದಾಳೆ. ಇಷ್ಟ ಇರೋಳು ಸುಮ್ಮನೆ ಮದುವೆ ಆಗಬೇಕು, ಇಲ್ಲ ಅಂತಂದರೆ ಅವರಮ್ಮ ಹೇಳೈತಂತೆ ಕೊಟ್ಟು ಮದುವೆ ಮಾಡ್ತೀನಮ್ಮ, ಸುಮ್ಮನೆ ಮದುವೆ ಆಗ್ಬಿಡು ಒಳ್ಳೆ ಹುಡುಗ ಅಂತ ಮನೆ ಸಿಗ್ದಲ್ಲ ಇನ್ಯಾವ ಮನೆ ಸಿಗ್ತೀಯ ಅಂತಂದರೆ ಆಗೋದಿಲ್ಲ ಅಂದ್ಲಂತೆ. ಇಲ್ಲಿ ಇವಾಗ ನೋಡಿದ್ರೆ ಮೆಸೇಜ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾಳೆ. ಅದಕ್ಕೆ ಸರಿಯಾಗಿ ಬೈತಾ ಇದ್ದೀನಿ. ಸುಮ್ಮನೆ ಆಗೋದಾದ್ರೆ ಒಂದು ಮನ್ಸಿನ ಮೇಲೆ ಆಗ್ಬಿಡ್ಬೇಕು, ಇಷ್ಟ ನನ್ನ ಮನಸ್ಸು ಕಳವಳ ಮಾಡ್ಕೋಬಾರ್ದು ಅಷ್ಟೇ. ಒಳ್ಳೆ ಹುಡುಗ ಅಂತೇಳಿ ಗೊತ್ತು ತಾನೆ, ಈಗ ನಮ್ಮ ಶಾಂತಜ್ಜಿ ಎಂಥವ್ರು ಅಂತ ಗೊತ್ತು ತಾನೆ, ಆಗ್ಬಿಡು. ಒಳ್ಳೆ ಹುಡುಗ ಚೆನ್ನಾಗೆ ದುಡಿತಾನಂತೆ ಇವಾಗ. ಮೊದಲು ಒಂದು ಸ್ವಲ್ಪ ಬುದ್ಧಿ ಇರಲಿಲ್ಲ, ಹುಡುಗ್ರಾಟ ಎಂಥವ್ರಿಗೆ ಆಗಲಿ. ಈಗ ನಾನು ಹುಡುಗ್ರಾಟ ಆಡಿದ್ದೀನಿ, ನಾನು ಮಸ್ತಾಗಿ ಕಳೆದಿದ್ದೀನಿ, ನಮ್ಮ ಅಮ್ಮವ್ರ ಹತ್ರ ಚೆನ್ನಾಗಿ ಬೈಸ್ಕೊಂಡಿದ್ದೀನಿ. ಇವಾಗ ಬುದ್ಧಿ ಬರೋದಂಗೆ ಹಂಗೆ ಅವನಿಗೂ ಆವಾಗ ಸ್ವಲ್ಪ ಬುದ್ಧಿ ಇರಲಿಲ್ಲ, ಹುಡುಗ್ರಾಟದ ಥರ ಆಡ್ದ. ಯಾರೇ ಆಗಲಿ ಸ್ವಲ್ಪ ಬುದ್ಧಿ ಬರೋದಕ್ಕಿಂತ ಮುಂಚೆ ಹುಡುಗರು ಹಂಗೆ ಹುಡುಗರ ಜೊತೆ ಹೋಗೋದು, ಎಂಜಾಯ್ ಮಾಡೋದು, ಈ ರೀತಿ ಎಲ್ಲ ಮಾಡೋದು, ಸಾಲ ಮಾಡ್ಕೊಂಬಂದದೆಲ್ಲ ಸಹಜ. ಏನು ಮಾಡೋಕ್ಕಾಗಲ್ಲ, ಒಳ್ಳೆಯವನೇನೆ, ಚೆನ್ನಾಗಿ ಇವಾಗ ದುಡಿತಾನೆ. ಹರ್ಷಿತತ್ತೆಯವರು ಒಳ್ಳೆಯವರು, ಹರ್ಷಿತಕ್ಕ ಅವರು ಹೋಗಿ ಮದುವೆ ಆಗ್ಬಿಡು. ನಿಮ್ಮ ಹರ್ಷಿತತ್ತೆಯವ್ರು ತುಂಬ ಒಳ್ಳೆಯವರು ಇರುತ್ತೋ. ಅದೇ ಹೇಳ್ತಾ ಇದ್ದೀನಿ, ಇವಳು ಒಂಥರ ಗೂಬೆ ಥರ ಮಾಡ್ತಾ ಇದ್ದಾಳೆ. ನನಗೆ ಮದುವೆನೇ ಬೇಡ ಅಂತವಳೆ ಒಂದೊಂದ್ಸತಿ. ಅಯ್ಯೋ ಏನೇನೋ ಯೋಚನೆ ಮಾಡ್ತಾಳೆ ಒಂಥರ, ಎಲ್ಲಾರ್ದು ನೋಡಿ ಏನೇನೋ ಅಂದ್ಕೊಳ್ತಾ ಇದ್ದಾಳೆ ಇವಳು. ಇವಳು ಮನಸ್ಸೇ ಒಂಥರ. ನೀನು ಏನು ಅವ್ರದ್ದು ಯೋಚನೆ ಮಾಡಬೇಡ, ಅವ್ರದ್ದೇ ಹೋಲಿಕೆ ಬೇರೆ, ಅವ್ರಿಗೆ ಹೋಲಿಸ್ಕೋಬೇಡ ನೀನು. ಸುಪ್ಪಿಯ ಸುಸು ಅವ್ರಿಗೆಲ್ಲ ಹೋಲಿಸ್ಕೋಬೇಡ ನೀನು. ಅದಕ್ಕೆ ಅವ್ರದ್ದೆಲ್ಲ ಹಂಗಾಗಿರೋದಕ್ಕೆ ಮದುವೆನೇ ಬೇಡ, ನನಗೆ ಮದುವೆನೇ ಬೇಡ ಅನ್ನಿಸ್ತೈತೆ ಅಂತ ಒಂಥರ ಏನೇನೋ ಯೋಚನೆ ಮಾಡ್ತಾಳೆ ಶೌರ್ಯ ಮಾವ ಇವಳು. ಅವೆಲ್ಲ ಯೋಚನೆ ಮಾಡಿಬಿಡ ಸ್ನೇಹ, ಸುಮ್ಮನೆ ಆಗ್ಬಿಡು. ನಾನು ಹೇಳ್ತಾ ಇದ್ನಲ್ಲ, ಸುಮ್ಮನೆ ಮದುವೆ ಆಗು, ಚೆನ್ನಾಗಿರ್ತೀಯ. ಯಾಕೆ ಹೇಳ್ತಾ ಇದ್ದೀರಾ? ಋತುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೋ ಸ್ನೇಹನ ಬೈತಾ ಇದ್ಲು, ಅದಕ್ಕೆ ಯಾಕೆ ಸ್ನೇಹನ ಬೈತಾ ಇದ್ದಾಳಲ್ಲ ಅಂತ ಹೇಳಿ ಕೇಳಿದೆ. ಯಾತೋ ಸಮರ್ಥಗೆ ಮದುವೆ ಆಗೋ ಅಂತ ಬೈತಾ ಇದ್ದಾಳೆ. ಮದುವೆ ಆಗ್ಬೋದಮ್ಮ, ಸಮರ್ಥ ಒಳ್ಳೆ ಹುಡುಗ, ಭಾಳ ಒಳ್ಳೆ ಹುಡುಗ ಕಣಮ್ಮ. ನಾನು ಓದ್ಬೇಕು ಅನ್ಕಡೆ, ಇನ್ನು ಅಮ್ಮನೂ ಹಂಗೆ ಅಂತೈತೆ, ಅವರೆಲ್ಲ ಓದಿಸ್ತಾರೆ ಅಂತ. ಸಣ್ಣ ಹುಡುಗಿ ಆಡ್ದಂಗೆ ಆಡ್ಬೇಡ ಸ್ನೇಹ. ಎರಡೆರಡು ಮನ್ಸು ಇರಬಾರ್ದು ನಿನಗೆ. ಯಾರಿಗೋ ಹೋಲಿಕೆ ಮಾಡ್ಕೊಂಡು ಅದು ಏನೇನೋ ಆಗುತ್ತೆ ಅಂತ ಅದೆಲ್ಲ ಯೋಚನೆ ಮಾಡ್ಕೊಂಡು ಕುಕ್ಕಬಾರ್ದು. ಆಗೋದಾದ್ರೆ ಒಂದು ಮನ್ಸಿನ ಮೇಲೆ ಸುಮ್ಮನೆ ಆಗಿಬಿಡ್ಬೇಕು. ಏನೇನೋ ಯೋಚನೆ ಮಾಡ್ತೀನಿ ನಿನ್ನ ಮನ್ಸಂತೂ. ಯಪ್ಪ, ನನಗಂತೂ ಏನು ಹೇಳಬೇಕು ಅನ್ನಿಸ್ತೈತೆ ನಿನಗೆ. ನೋಡೋದ್ರಲ್ಲ ವೀಕ್ಷಕರ, ನನ್ನ ಫೋನ್ ಇಸ್ಕೊಂಡು ಆ ಸಮರ್ಥನ ಸ್ಟೇಟಸ್ ನೋಡೋದು, ಫೋಟೋ ನೋಡೋದು ಎಲ್ಲ ಮಾಡ್ತಾ ಇದ್ದಾಳೆ. ನಾನು ಬಿಡು ನೋಡ್ತಾಳೆ ಅಂತ ಕೊಟ್ಟರೆ ಹಿಂಗೆ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಚೆನ್ನಾಗಿ ಬೈತಾ ಇದ್ದೀನಿ. ಈಗ ಅವ್ರ ಅಮ್ಮನೂ ಹೇಳೈತಂತೆ ಬೆಳಗ್ಗೆ, ಈಗಳಮ್ಮ ಆಗ್ಬಿಡು ಸುಮ್ಮನೆ ಅಂತ ಅಂದರೆ, ಇಲ್ಲ ನಾನಿನ್ನ ಓದ್ತೀನಿ ಅಂತಾಳೆ. ಆಸೆನೂ ಐತೆ ಅವಳಿಗೆ, ಅತ್ಲಾಗೆ ಓದೋದೂ ಐತೆ. ಅದಕ್ಕೆ ಮದುವೆ ಆದಾದ್ಮೇಲೂ ಓದಿಸ್ತಾರೆ ಆಗಮ್ಮ ಅಂತ ಹೇಳಿದ್ರೆ ಅದನ್ನು ಕೇಳಂಗಿಲ್ಲ. ಇವಳದೊಂಥರ ಹೆಂಗೆಂಗೋ ಮನಸ್ಸು ಒಂಥರ ಏನೋ ಅವ್ರದ್ದೆಲ್ಲ ಯೋಚನೆ ಮಾಡ್ತಾಳೆ. ಹಂಗಾದ್ರೆ ಹಿಂಗಾಗುತ್ತೋ ಏನೋ, ಹಿಂಗಾದ್ರೆ ಹಿಂಗಾಗುತ್ತೋ ಏನೋ ಅಂತೇಳಿ ಎಲ್ಲ ಯೋಚನೆ ಮಾಡ್ತಾಳೆ. ಆ ಸುಪ್ಪಿ ಸುಸ್ಸು ಅವ್ರನ್ನೆಲ್ಲ ನೋಡ್ಬಿಟ್ಟು ಎಲ್ಲಿ ನನ್ನ ಜೀವನ ಎಲ್ಲಿ ಏನಾಗುತ್ತೋ ಅಂತ ತುಂಬ ಯೋಚನೆ ಮಾಡೋದು ಜಾಸ್ತಿ ಇವಳು. ತುಂಬ ಅತಿಯಾಗಿ ಯೋಚನೆ ಮಾಡ್ತಾಳೆ ಆ ರೀತಿ. ಅದಕ್ಕೆ ನನಗೆಲ್ಲ ಯೋಚನೆ ಮಾಡಬೇಡ ನೀನು, ಅವ್ರಿಗೆಲ್ಲ ಕಂಪೇರ್ ಮಾಡ್ಕೋಬೇಡ ನೀನು ಅಂತ ಹೇಳಿ ನಾನು ಚೆನ್ನಾಗಿ ಬೈತಾ ಇದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.